ಈ ದೇಶ ಏನಾದ್ರು ಹಿಂದೂ ರಾಷ್ಟ್ರ ಆದ್ರೆ ಅದಕ್ಕಿಂತ ದೊಡ್ಡ ಅಪಾಯ ಈ ದೇಶಕ್ಕೆ ಇನ್ಯಾವುದೂ ಇಲ್ಲ ಅಂತ ಹೇಳಿದ್ರೆ, ಈ ದೇಶ ಏನಾದ್ರು ಹಿಂದೂ ರಾಷ್ಟ್ರ ಆದ್ರೆ ಅದಕ್ಕಿಂತ ದೊಡ್ಡ ಅಪಾಯ ಈ ದೇಶಕ್ಕೆ ಇನ್ಯಾವುದೂ ಇಲ್ಲ ಅಂತ ಹೇಳಿದ್ರೆ. ಚಟಿ ಹೇಳ್ಕೊಳಕ್ ಇನ್ನೂ ಬರಲ್ಲ ಕರೆಕ್ಟಾಗಿ ಕೆಲವ್ರಿಗೆಲ್ಲ. ಅದೇ ಕೋಪ ಬಂದ್ರು ನನಗಿನ್ನು. ಸಿದ್ದರಾಮಯ್ಯನವರ ಪುತ್ರ ಹೇಳ್ತಾರೆ, ಯತೀಂದ್ರ ಸಿದ್ದರಾಮಯ್ಯ ಮಂತ್ರಿಗಳು, ಇದು ಹಿಂದೂ ರಾಷ್ಟ್ರ ಆಗಬಾರದು, ಧರ್ಮದ ಆಧಾರದ ಮೇಲೆ ದೇಶ ಕಟ್ಟಲು ಸಾಧ್ಯವಿಲ್ಲ. ಯಾಕೆ? ಪಾಕಿಸ್ತಾನಕ್ಕೆ ಸಾಧ್ಯ ಇದೆಯಾ? ತುರ್ಕಿಗೆ ಸಾಧ್ಯ ಇದೆಯಾ? ಇರಾನಿಗೆ ಸಾಧ್ಯ ಇದೆಯಾ? ಪಾಕಿಸ್ತಾನಿ ಪ್ರೇಮಿಗಳಿದ್ದಾರಲ್ಲ ಕಾಂಗ್ರೆಸ್ನಲ್ಲಿ, ಕೇಳ್ಕೊಂಬನಿ ಹೋಗಿ ಅವರೆಲ್ಲ. ಇದಕ್ಕಾಗಲ್ಲ. ಕ್ರಿಶ್ಚಿಯನ್ ದೇಶ ಕಟ್ಬೋದಾ? ಹಿಂದೂ ದೇಶ ಮಾತ್ರ ಆಗಲ್ಲ. ಎಲ್ಲಿಂದ ಬಂದ್ರಿ ನೀವೆಲ್ಲ? ಇನ್ನು ಹಿಂದೂ ರಾಷ್ಟ್ರಕ್ಕೆ ನಮ್ಮ ವಿರೋಧವಿದೆ. ಈ ಇಟ್ಕೊಳ್ರಿ ವಿರೋಧ. ನಿಮ್ಮನ್ನು ಕೇಳ್ಬಿಟ್ಟು ಮಸಾಲೆ ಹರಿತಾರ ಇಲ್ಲಿ ಜನ. ಇಟ್ಕೊಳ್ಳಿ, ಯಾರು ಬೇಡ ಅಂದವರು. ಜಾತಿ ವ್ಯವಸ್ಥೆ ಬಂದುಬಿಡುತ್ತಂತೆ. ಈಗಿರೋದು ಯಾವ ವ್ಯವಸ್ಥೆ? ಈಗಿರೋದು ಏನು ವ್ಯವಸ್ಥೆ? ನೀವು ಮಂತ್ರಿಗಿರಿ ಕೊಟ್ಟಿದ್ದಲ್ಲ, ಯಾವ ವ್ಯವಸ್ಥೆನಲ್ಲಿ? ಜಾತಿ ಅಲ್ಲ, ಅವರೇ ಲಿಸ್ಟೇ ಬಿಡುಗಡೆ ಮಾಡ್ತಾರೆ ಇಂತಿಂಥ ಸಮುದಾಯಕ್ಕೆ. ಮತ್ತೆ ಯಾವ ಜಾತಿ ವ್ಯವಸ್ಥೆ ಅಲ್ವಾ ಅದು? ಯಾಕ್ರಿ ಬುರುಡೆಗಳು ಸುಮ್ಮನೆ? ಇಂಥ ಬೋಳೆ ಜೀವನ ಯಾಕೆ ಬೇಕು ನಮಗೆ? ಆದರೆ ಅದರಲ್ಲಿ ಉಳಿದವರನ್ನ ದ್ವೇಷಿಸಬೇಕು ಅನ್ನೋದಿಲ್ಲ. ಇಲ್ಲ. ತಂದೆಗೆ 4 ಮಕ್ಕಳ ಪೈಕಿ ಒಂದು ಮಗುವಿನ ಬಗ್ಗೆ ಹೆಚ್ಚಿನ ಪ್ರೀತಿ ಇದೆ ಅಂತ ಕಾರಣಕ್ಕೆ 3 ಮಕ್ಕಳನ್ನ ಅವನು ವೈರಿತರ ನೋಡಲ್ಲ. ಹೌದು, ಅಷ್ಟೇ. ಇದುವೇ ಪ್ರಿಯಾಂಕ್ ಖರ್ಗೆ ಹೇಳ್ತಾರೆ, ಅಂಬೇಡ್ಕರ್ 3000 ವರ್ಷದ ಇರುವ ಧರ್ಮ ಕಾಪಾಡೋಕ್ಕೆ 100 ವರ್ಷದ ಸಂಘಟನೆ ಹೊರಟಿದೆ RSS ಸಾವರ್ಕರ್ ಹೇಳಿದ್ದಲ್ಲ. ಶಿವಾಜಿನ ಏನಂತ ಕರಿತೀರಿ? ಹೋಗಿ ಶಿವಸೇನೆ ಕೇಳ್ಕೊಂಬನ್ರಪ್ಪ, ಕಾಂಗ್ರೆಸ್ನವರು ನಿಮ್ಮ ಫ್ರೆಂಡ್ ತಾನೇ ಅವರು, ಕೇಳ್ಕೊಂಬನ್ರಪ್ಪ ಹೋಗಿ. ಹಿಂದೂ ಹೃದಯ ಸಾಮ್ರಾಟ್ ಯಾರಪ್ಪ? ಶಿವಾಜಿ. ಯಾರಪ್ಪ? ಶಿವಾಜಿ. ಶಿವಾಜಿ ಎಷ್ಟು ವರ್ಷದವನು? ಸಾವರ್ಕರ್ಗಿಂತ ಬಹಳ ಹಿಂದೆ ಇದ್ದ. ಶಿವಾಜಿದು ವೋಟಿಂಗ್ ರೈಟ್ ಒಂದು 18 ವರ್ಷ ಆಗಿರ್ಬೇಕಲ್ಲ. ನೋಡಿ SIR ಅಲ್ಲಿ ಇದ್ದಾರಾ ಶಿವಾಜಿ ಹಂಗಾರೆ? ಯಾಕೆ ಹಿಂಗೆ ಹೇಳ್ತೀವಿ? ಶಿವಾಜಿದ ವಯಸ್ಸೆಷ್ಟು? ಯಾವ ಕಾಲಮಾನ ಅದು? 16ನೇ ಶತಮಾನ. ಮತ್ತೆ ಈಗ ಅಲ್ಲಿ ಕಂಪ್ಯಾರಿಸನ್ ಈಗ ಯಾಕೆ ಬಂತಂಗಾರೆ? ಈಗ ಅದನ್ನ ಹೇಳಿದವರೆಲ್ಲ ಬಕ್ರಾಗಳ ಕತೆಗಳ? ನಿಮ್ಮ ಮುಖ್ಯಮಂತ್ರಿ ಒಂದು ಕಡೆ ಹೇಳ್ತಾರೆ, ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿ ಹಿಂದೂಗಳನ್ನು ಗುತ್ತಿಗೆಗೆ ತಗೊಂಡ್ಬಿಟ್ಟು ಮಿಸ್ಯೂಸ್ ಮಾಡ್ಕೊಂಬಿಟ್ರು. ಕಾಂಗ್ರೆಸ್ಸು ಒಂದು 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 ಧರ್ಮನ ಗುತ್ತಿಗೆಗೆ ತಗೊಂಡು ಮಿಸ್ಯೂಸ್ ಮಾಡಿಲ್ವಾ? ಹೌದು, ಕಾಂಗ್ರೆಸ್ ಮಾಡಿಲ್ವಾ? ನೀವು ಮಾಡಿದ್ರೆ ಸರಿ ಇಲ್ಲ. ವೋಟ್ ಬ್ಯಾಂಕ್ ಅಂತಾನೆ ಮಾಡ್ಕೊಂಡಿದ್ದಾರೆ. ಎಸ್. ತಂದೆ ತಾಯಿ ಇಲ್ಲಿಂದ ಅಧಿಕಾರವನ್ನು ಪಡ್ಕೊಂಡಂಥವರೆಲ್ಲ ಭಾಳ ಎಚ್ಚರಿಕೆಯಿಂದ ಇರಬೇಕು ರಾಜಕಾರಣದಲ್ಲಿ. ನಾನು ಭಾಳ ಇದನ್ನು ಸೂಕ್ಷ್ಮವಾಗಿ ಹೇಳ್ಬೋದೇನೋ ಅಷ್ಟೇ. ಎಚ್ಚರಿಕೆಯಿಂದ ಇರಬೇಕು ಅವ್ರುಗಳು. ಸುಮ್ಮನೆ ಎಲ್ಲದಕ್ಕೂ ಎಲ್ಲನೂ ಹೇಳ್ಕೊಂಡು ಹೋಗ್ತಾ ಇದ್ದು ನಡೆಯಲ್ಲ ಅವ್ರದ್ದು ಮಾತುಗಳ ಮೇಲೆ. ಅದಕ್ಕೆ ಹೇಳೋದು, ಭಾರತ ಹ್ಯಾಸ್ ಟು ಫೈಂಡ್ ಇಟ್ಸ್ ವೇ. ನಾವು ನಮ್ಮ ದಾರಿ ನಾವು ಭದ್ರ ಮಾಡ್ಕೋಬೇಕು. ನಾವು ಯಾರ ಮೇಲೂ ಡಿಪೆಂಡ್ ಆಗೋಕ್ಕಾಗಲ್ಲ, ನಾವು ಯಾರನ್ನು ನಂಬಕ್ಕಾಗಲ್ಲ. ನಮ್ಗೆ ಅಳೋರು ಯಾರೂ ಇಲ್ಲ, ನಾವು ಸತ್ತರೆ. ನೆನಪಿಟ್ಕೊಳ್ಳಿ, ಮುಸ್ಲಿಂ ದೇಶಕ್ಕೆ ಏನಾರು ಆದರೆ ಅಳಕ್ಕೆ ಭಾಳ ಮುಸ್ಲಿಂ ದೇಶಗಳಿವೆ. ಕ್ರೈಸ್ತರಿಗೇನಾದರೂ ಆದರೆ ಅಳಕ್ಕೆ ಡೊನಾಲ್ಡ್ ಟ್ರಂಪು ಸೇರಿದಂತೆ ಭಾಳ ದೇಶಗಳಿವೆ. ಹಿಂದೂಗಳಿಗೆಲ್ಲೂ ಜಾಗ ಇಲ್ಲ. ನೀವು ಹತ್ರೆ, ನೀವು ಸತ್ತರೆ ಕೇಳಕ್ಕೆ ಯಾರೂ ಇಲ್ಲ.